ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಹಿರಿಯ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರಿಗೊಮ್ಮೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಇವತ್ತು ಎಲ್ಲ ನಾಯಕರು, ರಾಜಕೀಯ ನಾಯಕರು ಸೇರಿದಂತೆ ನಟ ನಟಿಯರು, ಸಿನಿಮಾ ರಂಗದ ತಾರೆಯರು, ಜೊತೆಗೆ ಬಂಧು ಬಳಗ, ಸ್ನೇಹಿತರು ಎಲ್ಲರೂ ಕೂಡ ಇವತ್ತು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಜೊತೆಗೆ ಅಂತಿಮ ವಿದಾಯವನ್ನು ಕೂಡ ಅರ್ಪಿಸ್ತಾ ಇದ್ದಾರೆ. ಅದೇನೇ ಇರಲಿ, ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ನಟಿ ರಮ್ಯಾ ಅವರು ಆಗಮಿಸ್ತಾ ಇದ್ದಾಗೆ ಮತ್ತೊಂದು ಇದೇ ರೀತಿಯಾದಂಥ ಕುತೂಹಲ ಮತ್ತೆ ಮುನ್ನೆಲೆಗೆ ಬಂದಿರೋದು. ರಮ್ಯಾ ಅವರ ತಂದೆ ಹಿರಿಯ ಕಾಂಗ್ರೆಸ್ ನಾಯಕರಾದಂಥ ಎಸ್.ಎಂ. ಕೃಷ್ಣ ಅವರಂತೆ ಅಂತ ಬಹಳಷ್ಟು ಜನರು ಗಾಳಿ ಸುದ್ದಿಯನ್ನು ಹಬ್ಬಿಸ್ತಾನೆ ಇರ್ತಾರೆ. ಇದರ ಕುರಿತಾಗಿ ಒಂದಿಷ್ಟು ಕ್ಲಾರಿಟಿ, ಅವರ ತಂದೆ ಯಾರು, ಜೊತೆಗೆ ಈ ರೀತಿಯಾಗಿ ಎಸ್.ಎಂ. ಕೃಷ್ಣ ಅವರ ಹೆಸರು ತಳುಕು ಹಾಕಿಕೊಳ್ಳಿಕ್ಕೂ ಕೂಡ ಏನು ಕಾರಣ ಅನ್ನೋದನ್ನ ಈ ಕುರಿತಾಗಿ ನಟಿ ರಮ್ಯಾ ಅವರೇ ಬಹಳಷ್ಟು ಜನರಿಗೂ ಕೂಡ ನಾನ್ಸೆನ್ಸ್ ಜನ, ಎಸ್.ಎಂ. ಕೃಷ್ಣ ಅವ್ರಿಗೂ ನನಗೂ ಯಾವುದೇ ಸಂಬಂಧವೇ ಇಲ್ಲ ಅಂತ ಹೇಳಿ ಖಡಾಖಂಡಿತವಾಗಿಯೂ ಕೂಡ ವಿರೋಧ ಮಾಡಿದ್ದುಂಟು. ಅದನ್ನು ಆಕ್ರೋಶ ಭರಿತರಾಗಿಯೂ ಕೂಡ ಹೇಳಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಮೃತಪಟ್ಟಿರ್ತಕ್ಕಂಥ ನಾರಾಯಣ್ ಅವರು ರಮ್ಯಾ ಅವರ ಸಾಕು ತಂದೆ. ಜೊತೆಗೆ ತಾಯಿಯ ಹೆಸರು ರಂಜಿತಾ ಮಂಡ್ಯ ಬೋರಯ್ಯ. ಆದರೆ ಅದೆಲ್ಲ ಸರಿ, ರಮ್ಯಾ ಅವರ ತಂದೆ ಯಾರು ಅನ್ನೋ ಕುತೂಹಲ ಭಾಳಷ್ಟು ಜನರಿಗೆ ಎದ್ದಿದ್ದು ಯಾವಾಗ ಅಂದರೆ ಅದು ಮಂಡ್ಯ ಲೋಕಸಭಾ ಚುನಾವಣೆಯ ಸಮಯದಲ್ಲಿ. ಆಗ ಅಫಿಡವಿಟ್ನಲ್ಲಿ ಇದೇ ರಮ್ಯಾ ಅವರು ತಮ್ಮ ತಂದೆಯ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿರಲೇ ಇಲ್ಲ. ಜೊತೆಗೆ ಜಾತಿಯ ಬಗ್ಗೆನೂ ಕೂಡ ಅವರು ಉದ್ದೇಶಪೂರ್ವಕವಾಗಿಯೇ ಅಲ್ಲಿ ಉಲ್ಲೇಖ ಮಾಡಿರಲಿಲ್ಲ. ಈ ಕುರಿತಾಗಿ ಬಹಳಷ್ಟು ಜನರಿಗೆ ಮತ್ತದೇ ಪ್ರಶ್ನೆ ಉದ್ಭವವಾಗಿತ್ತು. ಹಾಗಾದರೆ ರಮ್ಯಾ ಅವರ ತಂದೆ ಯಾರು ಅನ್ನೋದು ಒಂದು ಕುತೂಹಲಕ್ಕೆ ನಿಮ್ಗೆಲ್ರಿಗೂ ಗೊತ್ತಿರಲಿ. ರಮ್ಯಾ ಅವರ ತಾಯಿ ರಂಜಿತಾ ಅವರು ಮಂಡ್ಯ ಜಿಲ್ಲೆಯ ಒಂದಿಷ್ಟು ಪ್ರಭಾವಿ ನಾಯಕರ ಜೊತೆ ಗುರುತಿಸ್ಕೊಂಡಿದ್ರು. ಅದು ಕೂಡ ಎಸ್.ಎಂ. ಕೃಷ್ಣ ಅವರಿಗೆ. ಎಸ್.ಎಂ. ಕೃಷ್ಣ ಅವರಿಗೆ ತುಂಬ ಅತ್ಯಾಪ್ತರಾಗಿದ್ದರು. ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ ಇದೇ ರಮ್ಯಾ ಅವರ ತಾಯಿ ಮಂಡ್ಯ ಕಾಂಗ್ರೆಸ್ನಲ್ಲಿ ಸಕ್ರಿಯ ಸದಸ್ಯೆಯಾಗಿಯೂ ಕೂಡ ಕೆಲಸ ಮಾಡಿದರು. ಜೊತೆಗೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ತಾವೇ ಕಣಕ್ಕಿಳಿಯಲು ಕೂಡ ಅವರು ಪ್ರಯತ್ನ ಪಟ್ಟಿದ್ದರಂತೆ. ಆದರೆ ಕಾಂಗ್ರೆಸ್ ಅವರಿಗೆ ಟಿಕೆಟನ್ನು ಕೊಟ್ಟಿರಲಿಲ್ಲ. ಹಾಗಂತ ಹೇಳಿ ರಂಜಿತಾ ಅವರು ಎದೆಗುಂದಲೂ ಕೂಡ ಇಲ್ಲ. ಕೃಷ್ಣ ಅವರ ಸೋದರ ಸಂಬಂಧಿ ಗುರುಶರಣ್ ಅವರು ಮದ್ದೂರು ಚುನಾವಣೆಗೆ ನಿಂತಾಗ ಅವರ ಪರವಾಗಿ ವ್ಯಾಪಕವಾಗಿ ಪ್ರಚಾರ ನಡೆಸಿಯೂ ಕೂಡ ಸುದ್ದಿಯಲ್ಲಿದ್ದರು. ಆದರೆ ಇನ್ನೊಂದು ಕುತೂಹಲ, ಹಾಗಾದರೆ ರಮ್ಯಾ ಅವರ ತಂದೆ ಯಾರು ಅನ್ನೋದು ಮತ್ತೆ ಮುನ್ನೆಲೆಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರ ತಂದೆಯ ಹೆಸರನ್ನು ಅವರೆಲ್ಲೂ ಕೂಡ ಘೋಷಣೆ ಮಾಡಲಿಲ್ಲ. ಆದರೆ ರಮ್ಯಾ ಅವರ ತಾಯಿ ಹೆಚ್ಚಾಗಿ ಎಸ್.ಎಂ. ಕೃಷ್ಣ ಅವರ ಜೊತೆ ಗುರುತಿಸಿಕೊಂಡಿದ್ದರು. ಹಾಗಾಗಿ ಅವರ ತಂದೆ ಎಸ್.ಎಂ. ಕೃಷ್ಣ ಅವರೇ ಅನ್ನೋ ಒಂದಿಷ್ಟು ಕುತೂಹಲದ ಮಾತುಗಳು, ಗಾಳಿ ಸುದ್ದಿಗಳು ಭಾಳಷ್ಟು ಹರಿದಾಡ್ಬಿಟ್ವು. ನಿಮಗೆ ಒಂದು ಕ್ಲಿಯರ್ ಕಟ್ಟಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಡೋ ಕೆಲಸವನ್ನು ಮಾಡ್ತೀನಿ. ರಮ್ಯಾ ಅವರ ನಿಜವಾದ ಹೆಸರು ದಿವ್ಯ ಸ್ಪಂದನ. 29 ನವೆಂಬರ್ 1982ರಂದು ಜನಿಸಿದ್ದವರು. ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಾಗ ಅವರು ದಿವ್ಯ ಸ್ಪಂದನ ಅನ್ನೋ ಹೆಸರನ್ನ ಚೇಂಜ್ ಮಾಡಿಕೊಂಡ್ರು. ಅದನ್ನು ಹೆಸರನ್ನ ಚೇಂಜ್ ಮಾಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಹಾಗಾದರೆ ರಮ್ಯಾ ಅವರ ತಾಯಿ ರಂಜಿತಾ ಮಂಡ್ಯ ಬೋರಯ್ಯ ಅಂತ ಆರಂಭದಲ್ಲಿ ಹೇಳಿದ್ದೀನಿ. ಇದೇ ಎಸ್.ಎಂ. ಕೃಷ್ಣ ಅವರಿಗೆ ತುಂಬ ಕ್ಲೋಸ್ ಆಗಿದ್ದಂಥವರು. ಮಂಡ್ಯ ರಾಜಕಾರಣದಲ್ಲಿ ಬಹಳಷ್ಟು ಸಕ್ರಿಯರಾಗಿ ಕೆಲಸ ಮಾಡಿದ್ರು. ಪ್ರಭಾವಿ ಮಹಿಳೆ ಕೂಡ, ಎಲೆಕ್ಷನ್ ಕಂಟೆಸ್ಟ್ ಮಾಡೋ ಕನಸು ಕೂಡ ಕಟ್ಕೊಂಡಿದ್ರು ಅಂತ. ಆದರೆ ಈಗ ಸಾಕು ತಂದೆ ಅಂತ ಹೇಳ್ತಕ್ಕಂಥ ಆರ್.ಟಿ. ನಾರಾಯಣ್ ಅವ್ರು ಯಾರು, ಜೊತೆಗೆ ಯಾಕೆ ರಮ್ಯಾ ಅವ್ರನ್ನ ಅವ್ರು ದತ್ತು ಪಡೆದು ಸಾಕ್ತಾರೆ ಅನ್ನೋ ಒಂದು ಕುತೂಹಲಕ್ಕೆ ಒಂದಿಷ್ಟು ಮಾಹಿತಿಗಳು ಇಲ್ಲಿದೆ. ಈ ಆರ್.ಟಿ. ನಾರಾಯಣ್ಗೂ ಮತ್ತು ಎಸ್.ಎಂ. ಕೃಷ್ಣ ಅವ್ರಿಗೂ ಒಂದಿಷ್ಟು ಸಂಬಂಧವಿದೆ. ಅದು ಕೂಡ ರಾಜಕೀಯ ಸಂಬಂಧ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ 1999ರಿಂದ 2004 ಪೀರಿಯಡ್ನಲ್ಲಿ ಇದೇ ನಾರಾಯಣ್ ಅನ್ನೋರು ಕಿಚನ್ ಕ್ಯಾಬಿನೆಟ್ನ ಪ್ರಮುಖ ಸದಸ್ಯರಾಗಿ ಕೆಲಸ ನಿರ್ವಹಿಸಿದರು. ಅದು ಎಷ್ಟು ಕ್ಲೋಸ್ ಇದ್ದರು ಅಂದರೆ ಎಸ್.ಎಂ. ಕೃಷ್ಣ ಮತ್ತು ಆರ್.ಟಿ. ನಾರಾಯಣ್ ಅವರು ಅದನ್ನು ರಾಜಕೀಯ ಪಡಸಾಲೆಗಳಲ್ಲಿ ಮಾತಾಡೋ ರೀತಿಯಾಗಿ ಎಸ್.ಎಂ. ಕೃಷ್ಣ ಅವರು ಈ ಆರ್.ಟಿ. ನಾರಾಯಣ್ ಅವರು ಏನೇ ಹೇಳಿದ್ರು ಕೂಡ ಅದನ್ನು ಚಾಚು ತಪ್ಪದೆ ಓಕೆ ಅಂತ ಹೇಳ್ತಿದ್ರಂತೆ. ಒಂದು ರೀತಿ ಅದೊಂಥರ ರಬ್ಬರ್ ಸ್ಟ್ಯಾಂಪ್ ಇದ್ದ ಹಾಗೆ. ನಾರಾಯಣ್ ಅವರು ಏನಾದರೂ ಒಂದು ಮಾತು ಹೇಳಿಬಿಟ್ರೆ ಅದು ಹುಲ್ಕಡ್ಡಿಯೂ ಕೂಡ ಅಲ್ಲಾಡ್ತಾ ಇರಲಿಲ್ವಂತೆ. ಜೊತೆಗೆ ಎಸ್.ಎಂ. ಕೃಷ್ಣ ಅವರಿಗೆ ಮಾರ್ಗದರ್ಶಿಯಾಗಿಯೂ ಕೂಡ ಇದೇ ನಾರಾಯಣ್ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ನಾರಾಯಣ್ ಅವರ ಅನುಮತಿ ಇಲ್ಲದೆ ವಿಧಾನಸೌಧದಲ್ಲಿ ಹುಲ್ಕಡ್ಡಿ ಕೂಡ ಅಲ್ಲಾಡ್ತಾ ಇಲ್ಲ ಅನ್ನೋ ಮಟ್ಟಿಗೆ ಪ್ರಭಾವಿ ವ್ಯಕ್ತಿಯಾಗಿದ್ದಂಥವ್ರು ನಾರಾಯಣ್ ಅವರು. ಆದರೆ ಅವ್ರು ಯಾವತ್ತೂ ಕೂಡ ಮುನ್ನೆಲೆಗೆ ಬರಲೇ ಇಲ್ಲ. ಜೊತೆಗೆ ಎಂದೂ ಕೂಡ ಬಹಿರಂಗಕ್ಕೆ ಪ್ರಚಾರಕ್ಕೆ ಬರಲಿಲ್ಲ. ಆದರೆ ಕೊನೆ ಕಾಲದಲ್ಲಿ, ಕೊನೆ ಸಮಯದಲ್ಲಿ, ಕೊನೆ ದಿನಗಳಲ್ಲಿ ಅವರು ಹೆಚ್ಚಾಗಿ ಟೆನ್ನಿಸ್ ಅಂಕಣದಲ್ಲೇ ಕೂಡ ಕಾಲ ಕಳೀತಾ ಇದ್ದರು. ಅದು ಯಾವ ಮಟ್ಟಿಗೆ ಅಂದರೆ ಎಸ್.ಎಂ. ಕೃಷ್ಣ ಮತ್ತು ಇದೇ ನಾರಾಯಣ್ ಅವರು ಫುಲ್ ಮನಧಣಿಯವರೆಗೂ ಆಡ್ತಾ ಇದ್ರಂತ. ಅಷ್ಟು ಟೆನ್ನಿಸ್ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ರು. ಆದರೆ ಅವರು 70 ವರ್ಷ ಆಗಿದ್ದಾಗಲೂ ಕೂಡ ಇದೇ ನಾರಾಯಣ್ ಅವರು ಇನ್ನೂ ಕೂಡ ಮದುವೆ ಕೂಡ ಆಗಿರಲಿಲ್ಲ. ಅವರು ಇನ್ನೂ ಕೂಡ ಅವಿವಾಹಿತರಾಗೇ ಇದ್ದರು.
ಜೊತೆಗೆ ಮೈಸೂರಿನ ಅವ್ರ ಬಗ್ಗೆ ಒಂದಿಷ್ಟು ಹಿನ್ನೆಲೆ ಕೊಡೋದಾದರೆ ಮೈಸೂರಿನಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಮುಗಿಸಿದ್ರು, ಧಾರವಾಡದಲ್ಲಿ BSc ಮಾಡಿದರು. ಬೆಂಗಳೂರಿನ ರೇಸ್ ಕೋರ್ಸ್ ಎದುರುಗಡೆ ಇರತಕ್ಕಂಥ ತಾಜ್ ವೆಸ್ಟ್ ಎಂಡ್ ಪಂಚತಾರಾ ಹೋಟೆಲ್ನಲ್ಲಿ 1970ರಿಂದ ಒಂದು 40 ವರ್ಷ ಕಾಯಂ ಠಿಕಾಣಿಯನ್ನು ಅಲ್ಲೇ ಹೂಡಿದ್ರು. ಜೊತೆಗೆ ಅವರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಇದೆಯಲ್ಲ ಅದು ಮನೆ ಆಗಿಬಿಟ್ಟಿತ್ತಂತೆ. ಸೋಮವಾರದಿಂದ ಶುಕ್ರವಾರದವರೆಗೂ ಅಲ್ಲೇ ಇರ್ತಾ ಇದ್ರಂತೆ. ಶನಿವಾರ ಮತ್ತು ಭಾನುವಾರ ಮೈಸೂರಿಗೆ ಹೋಗಿ ಬರ್ತಾ ಇದ್ರಂತೆ. ಅದು ಕೂಡ ನಿಮಗೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನ ಸೂಟ್ ನಂಬರ್ ಕೂಡ 1509 ಅನ್ನೋದು ಒಂಥರ ಭಾಳಷ್ಟು ಹೆಸರುವಾಸಿಯಾಗಿದೆ. ಯಾಕೆಂದರೆ ಆರಂಭದಲ್ಲಿ 20 ವರ್ಷಗಳ ಹಿಂದೆ 122ನೇ ನಂಬರ್ನ ಸೂಟ್ನಲ್ಲಿ ಇರ್ತಾ ಇದ್ರಂತೆ ಇದೇ ನಾರಾಯಣ್ ಅವರು. ನಂತರ 2 ಕೊಠಡಿಗಳ ಸೂಟ್ಗೆ ಜಂಪ್ ಆಗ್ತಾರೆ. ಊರಲ್ಲಿರಲಿ ಬಿಡಲಿ ಆ ಹೆಸರಿನಲ್ಲಿ ಮಾತ್ರ ಕೊಠಡಿ ಇದ್ದೇ ಇರ್ತಾ ಇತ್ತಂತೆ. ಯಾಕೆಂದರೆ ಅದ್ರ ಬೀಗದ ಕೈ ಕೂಡ ಅವ್ರ ಹತ್ರನೇ ಇರ್ತಾ ಇತ್ತಂತ. ಆದರೆ ರಮ್ಯಾ ಅವ್ರನ್ನೇ ಇವ್ರು ಸಾಕೋದಕ್ಕೆ ನಿರ್ಧಾರ ಕೂಡ ಮಾಡ್ತಾರೆ. ಅದಕ್ಕೆ ಈ SM ಕೃಷ್ಣ ಅವರ ಹೆಸರನ್ನು ಕೂಡ ತಳುಕು ಹಾಕ್ತಾರೆ. ಯಾಕೆಂದರೆ SM ಕೃಷ್ಣ ನಾರಾಯಣ್ ಅವರು ಕ್ಲೋಸ್ ಇದ್ದಿದ್ದರಿಂದ SM ಕೃಷ್ಣ ಅವರೇ ಈ ಮಗುನ ಸಾಕಲಿಕ್ಕೆ ಒಂದು ಆದೇಶ ಕೊಟ್ಟರೇನೋ ಅನ್ನೋ ಮಾತುಗಳು ಕೂಡ ಒಂದೊಂದು ಕಡೆ ಕೇಳಿ ಬರ್ತಾ ಇದೆ. ರಮ್ಯಾ ಅವರು ಬಾಲ್ಯದಲ್ಲಿದ್ದಾಗ ನಾರಾಯಣ್ ಅವರ ಮಡಿಲಿಗೆ ಅಂದರೆ 5 ವರ್ಷದ ಬಾಲಕಿಯಾಗಿದ್ದಾಗಲೇ ಮಂಡ್ಯದಿಂದ ಇದೇ ರಮ್ಯಾ ಅವರ ತಾಯಿಯನ್ನು ಒಪ್ಪಿಸಿ ಆ ಮಗುವನ್ನು ತೊಗೊಂಬಂದು ಮೈಸೂರಿಗೆ ಕರ್ಕೊಂಬಂದು ಸಾಕ್ತಾರೆ ಇದೇ ನಾರಾಯಣ್ ಅವರು. ಬಹಳಷ್ಟು ಬಿಡುವಿನ ವೇಳೆಯಲ್ಲಿ ಒಂಟಿಯಾಗಿದ್ದರಿಂದ ಹೆಚ್ಚಾಗಿ ಬಿಡುವಿನ ವೇಳೆಯಲ್ಲಿದ್ದಾಗಲೆಲ್ಲ ಸಾಕು ಮಗಳೊಂದಿಗೆ ಹೆಚ್ಚು ಕಾಲ ಕಳೀತಾ ಇದ್ರಂತೆ. ಆಕೆ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಹೆಸರು ಮಾಡಿದ್ದಕ್ಕೆ, ಜೊತೆಗೆ ಒಳ್ಳೆಯ ಎಜುಕೇಷನ್ ಸಿಕ್ಕಿದ್ದಕ್ಕೆ ಎಲ್ಲದಕ್ಕೂ ಕೂಡ ಈ ಸಾಕು ತಂದೆ ನಾರಾಯಣ್ ಅನ್ನೋದೇ ಭಾಳಷ್ಟು ಜನರು ಹೇಳೋ ಮಾತುಗಳು, ಕೇಳಿಬರೋ ಮಾತುಗಳು. ಜೊತೆಗೆ ಆಕೆ ಆರಂಭದಲ್ಲಿ ಚಿಕ್ಕ ವಯಸ್ಸಿನಾಗಿದ್ದಾಗ ಯಾವ ಪ್ರೀತಿ ಇತ್ತೋ ಅವಳು ದೊಡ್ಡವಳಾದ ಮೇಲೂ ಕೂಡ ಅದು ಕಡಿಮೆ ಆಗಲೇ ಇಲ್ವಂತೆ. ಯಾಕೆಂದರೆ ಆಕೆಯನ್ನು ಊಟಿಯ ಪ್ರತಿಷ್ಠಿತ ಕಾನ್ವೆಂಟ್ನಲ್ಲಿ ಸೇರಿಸಿದ್ದು, ಅದಾದಮೇಲೆ ಸಿನಿಮಾ ರಂಗದಲ್ಲಿ ಬೆಳೆದಿದ್ದು, ಜೊತೆಗೆ ಸಿನಿಮಾ ಹಾಗೆ ಇರ್ತಾ ಇದ್ದರು. ವೀಕ್ಷಕರೇ, ಈಗ ಭಾಳಷ್ಟು ಜನರಿಗೆ ಈ ಥರದ ಒಂದು ಗೊಂದಲ ಯಾಕೆ ಕೇಳಿಬರುತ್ತೆ ಅಂದರೆ, ಇದೇ ರಂಜಿತಾ ಬೋರಯ್ಯ ಅವರು ಇದ್ದಾರಲ್ವ, ನೀವೆಲ್ಲರೂ ಹೇಳ್ತಿರಲ್ಲ, ಆಕೆ SM ಕೃಷ್ಣ ಅವ್ರಿಗೂ ತುಂಬ ಅತ್ಯಾಪ್ತರಾಗಿದ್ದರು ಅನ್ನೋದಕ್ಕೆ ಒಂದಿಷ್ಟು ಸಂಬಂಧಗಳನ್ನು ಕಲ್ಪಿಸಿಬಿಟ್ರು. ಆ ಉದ್ದೇಶವಾಗಿಯೇ SM ಕೃಷ್ಣ ಅವರ ಮಗಳು ರಮ್ಯಾ ಅವರು ಅದಾದ ನಂತರ ಆಕೆಯನ್ನು ಸಾಕಲಿಕ್ಕೆ ನಾರಾಯಣ್ ಅವರ ಬಳಿ ಬಿಡಲಾಯಿತು ಅನ್ನೋ ಮಾತುಗಳು ಈಗಲೂ ಕೂಡ ಗೊಂದಲವಾಗಿ ಉಳಿದಿದೆ. ಇಲ್ಲಿಯವರೆಗೂ ಕೂಡ SM ಕೃಷ್ಣ ಅವರ ಹೆಸರಾಗಲಿ ಅಥವಾ ನಾರಾಯಣ್ ಅವರ ಹೆಸರಾಗಲಿ ಎಲ್ಲೂ ಕೂಡ ಬಹಿರಂಗವಾಗಿ ತೆಗೆದುಕೊಂಡಿಲ್ಲ. ಜೊತೆಗೆ ಯಾರು ತಂದೆ ಅನ್ನೋದನ್ನು ಇನ್ನೂ ಕೂಡ ನಿಗೂಢವಾಗಿಯೇ ಇದೇ ನಟಿ ರಮ್ಯಾ ಅವರು ಉಳಿಸ್ಕೊಂಡು ಬಂದುಬಿಟ್ಟಿದ್ದಾರೆ. ಹಾಗಾಗಿಯೇ ಈ ಥರದ ಆರೋಪಗಳು ಯಾವಾಗಲೂ ಕೂಡ ಸದಾ ಕೇಳಿ ಬರ್ತಾ ಇರುತ್ತೆ. ಇನ್ನು ನಾರಾಯಣ್ ಅವ್ರ ಬಗ್ಗೆ ಹೇಳೋದಾದರೆ ಅಗಾಧ ನೆನಪಿನ ಶಕ್ತಿ ಇತ್ತಂತೆ. 10ಕ್ಕೂ ಹೆಚ್ಚು ಭಾಷೆಗಳನ್ನು ಕಲ್ತಿದ್ರಂತೆ ನಾರಾಯಣ್ ಅವರು. ಜೊತೆಗೆ ದೇಶ ವಿದೇಶಗಳ ದೂರವಾಣಿ ಸಂಖ್ಯೆಗಳು ಯಾವ ಡೈರಿಯ ಹೆಲ್ಪ್ ಇಲ್ಲದೆ ನೇರವಾಗಿ ಡಯಲ್ ಮಾಡ್ತಾಯಿದ್ರಂತೆ. ಒಂಥರ ಅವ್ರದ್ದು ಟೆಲಿಫೋನು ಡೈರೆಕ್ಟ್ರಿ ನಂಬರ್ ಇರುತ್ತಲ್ಲ, ಒಂದು ಬುಕ್ಸ್ ಇರುತ್ತಲ್ಲ, ಆ ಥರದ ಬುಕ್ಸನ್ನು ತಲೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೇನೋ ಅನ್ನೋವರೆಗೂ ನಂಬರ್ಗಳನ್ನು ಅವರು ಕರಗತ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಅಷ್ಟು ಮೋಸ್ಟ್ ಟ್ಯಾಲೆಂಟೆಡ್ ಆಗಿದ್ದಂಥವ್ರು. ಜೊತೆಗೆ ಟೆನ್ನಿಸ್ ಮೇಲೆ ಹೆಚ್ಚಾಗಿ ಪ್ರೀತಿ ಅವ್ರಿಗಿತ್ತು. ಜೊತೆಗೆ ಈ ಸಾಕು ತಂದೆ ನಾರಾಯಣ್ ಅವರು ಯಾರು ಅನ್ನೋದ್ರ ಕುರಿತಾಗಿ ಆರ್ಯ ನರಸಿಂಹಾಚಾರ್ಯ ಇದ್ದಾರಲ್ಲ, ಅವ್ರ ಪುತ್ರರು ಇವರು. 1939 ಜೂನ್ 21ರಂದು ಜನಿಸ್ತಾರೆ. ಇದಿಷ್ಟು ಅವರ ಬೇಸಿಕ್ ಮಾಹಿತಿ. ಇನ್ನು ಹೆಚ್ಚಾಗಿ ಹೇಳೋದಾದರೆ, ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಹೆಚ್ಚಾಗಿ SM ಕೃಷ್ಣ ಅವರ ಒಂದು ಗಡಿಯಲ್ಲಿ ಗುರುತಿಸ್ಕೊಂಡವರು, ರಾಜಕೀಯ ಪಡಸಾಲೆಗಳಲ್ಲಿ ಹೆಚ್ಚು ಚರ್ಚೆಗೊಳಗಾದಂಥವ್ರು. ಹಾಗಾಗಿಯೇ ನಟಿ ರಮ್ಯಾ ಅವರ ಹೆಸರು SM ಕೃಷ್ಣ ಅವರು ತಳುಕು ಹಾಕ್ಕೊಳ್ಳಿಕ್ಕೆ ಒಬ್ಬ ಮಧ್ಯವರ್ತಿಯ ಪರ್ಸನ್ ಯಾರು ಅಂದರೆ ಅದೇ ಸಾಕು ತಂದೆ ನಾರಾಯಣ್ ಅವರು. ನಾರಾಯಣ್ ಅವ್ರಿಗೂ SM ಕೃಷ್ಣ ಅವ್ರಿಗೂ ಇದ್ದಂಥ ಕ್ಲೋಸ್ನೆಸ್, ಜೊತೆಗೆ ಇದೇ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಗುರುತಿಸ್ಕೊಂಡಿದ್ದಂಥ, ಸದಸ್ಯ ಗುರುತಿಸ್ಕೊಂಡಿದ್ದಂಥ ರಂಜಿತಾ ಬೋರಯ್ಯ ಅವ್ರಿಗೂ ಮತ್ತು SM ಕೃಷ್ಣ ಅವ್ರಿಗೂ ಇದ್ದಂಥ ಸ್ನೇಹ ಸಂಬಂಧ, ಇದು ಈ ರೀತಿಯಾಗಿ ಬೇರೆ ರೀತಿಯ ಆರೋಪವನ್ನು ಪಡೀಲಿಕ್ಕೆ ಶುರು ಮಾಡ್ತು. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು, ಯಾವುದು ನಿಖರ ಯಾವುದು ನಿಖರ ಅಲ್ಲ ಅನ್ನೋದನ್ನು ರಮ್ಯಾ ಅವರೇ ಖಚಿತಪಡಿಸಬೇಕು. ಅದೇನೇ ಇರಲಿ, ಒಟ್ಟಾರೆ ಕೊನೆ ಕ್ಷಣದಲ್ಲಿ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಇದೇ ರಮ್ಯಾ ಅವರು ಕೂಡ ಆಗಮಿಸಿರೋದು ಸ್ವಾಗತನೀಯ ಅಂತ ಹೇಳ್ತಾ, ಇನ್ನಷ್ಟು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.